ಬಿಸಿಲು ಮೈ ಕೈ ಎಲ್ಲ ನೆವೆ ಆಗ್ತಾ ಇದೆ. ಆನಂದವಾಯ್ತು. ಓ ಡ್ಯೂಟಿ ಮುಗಿತೇನೋ ದ್ರಾಬೆ ಮುಂಡದೆ. ಸಂಬಳದ ದಿನಾನು ಒಂದ್ ಒಳ್ಳೆ ಮಾತು ಬೇಡವಾಪ. ಇವ ಸಂಬಳದೇನಲ್ವೇ ಮರ್ತೇ ಬಿಟ್ಟಿದ್ದೆ. ಎತ್ತೋ ಏನ ದುಡ್ಡು? ಅಯ್ಯೋ ದುಡ್ಡು ಅಂತ ಸಾಯ್ತಲ್ಲಪ್ಪ. ಯಾವ್ದೋ ಎಷ್ಟಿದೆ? ಅಯ್ಯೋ ಎಷ್ಟಿದ್ಯೋ? 1,500 ಇದೆ. ಸಂಬಳ 2,000 ಅಲ್ವೇನೋ? ಇನ್ನು 500 ರೂಪಾಯಿ ಅಲ್ಲೋ? ಅಯ್ಯೋ ಮನೆ ತರ ದೊಡ್ಡವನಾಗಿದ್ದೀನಲ್ಲಪ್ಪ. ಸಿನಿಮಾಗೆ ಪಾರ್ಟಿಗೆ ಅಂತ ಸೇಫ್ಟಿಗೆ 500 ರೂಪಾಯಿ ಎತ್ತಿಟ್ಕೊಂಡಿದ್ದೀನಿ. ನೋಡೋ 500 ರೂಪಾಯಿ ಕೊಟ್ರೆ ಸರಿ. ಇಲ್ಲೇ ಇದ್ರೆ ತಟ್ಟೆ ಇಲ್ಲೇ ಇರುತ್ತೆ. ನೀ ಟೆಂಟ್ ಎತ್ತು. ಊಟಕ್ಕೆ ಕೂತಿರೋರ್ನ ಮನಗಿರೋ ಗಂಡ ಹೆಂಡತಿನ ಡಿಸ್ಟರ್ಬ್ ಮಾಡಬಾರ್ದು ಪಿತಾಮಹ. 500 ರೂಪಾಯಿ ಕೊಟ್ರೆ ಊಟ, ಇಲ್ಲೇ ಇದ್ರೆ ಇಲ್ಲ. ಇದು ಕಡೆ ಮಾತಾ ಜನ್ಮ ಕೊಟ್ಟ ದೇವ್ರೆ. ಏನದ ಮೇಲೆ ಕಾಸು ಹಾಯ್ಕೊಳೋನಿ. ಓತಯ್ಯ ಫಾದರ್ಗೆ ಫಿಟ್ಟಿಂಗ್ ಸೆಂಟರ್ ಆಫ್ ಯೂನಿವರ್ಸಿಟಿ. 50 ಟೆಲಿಗ್ರಾಮ್ ಫಾರಂ ಕೊಡಿ. ನಿನ್ನಿ ಬುತ್ತಯ್ಯ 500 ರೂಪಾಯಿಗೋಸ್ಕರ ನಾನು ಊಟ ಹಾಕಲ್ಲ ಅಂತ ಹೇಳ್ತಾ ಇದ್ಯಾ? 50 ಜನಕ್ಕೆ ಊಟ ಹಾಕ್ಬೇಕು. ಹಂಗ್ ಫಿಟ್ಟಿಂಗ್ ಇಡ್ತೀನಿ. ಬಗ್ನಿಗೆ ಊಟ. ಏನು ಎಲ್ಲಿ ಹೋಗ್ತಾ ಇದ್ಯಾ? ಅಂಧೇರಿ ರಾತ್ ಮೇ ದಿಯಾ ತರ ಹಾತ್ ಮೇ. ಏನ್ ಹೇಳ್ತಾ ಇದ್ಯಾ ಗುರು? ವಾಯ್ಸ್ ವರ್ಸಸ್ ಅಬಕ್ ಜುಂಬಾ. ಅಣ್ಣ ನಿನ್ ಮಾತು ಕೇಳ್ತಾ ಇದ್ರೆ ಕುಡ್ದಿರ ಕಿಕ್ಕೆಲ್ಲ ಇಳ್ತೋಗ್ತಾ ಇದೆಯಲ್ಲಣ್ಣ. ಎಂಟರ್ ದಿ ಡ್ರ್ಯಾಗನ್ ಪಾನ್ ಸುಪಾರಿ. ಅಣ್ಣ ನಿಂಗೆ ಜೋಡಿಸ್ತೀನಿ ಎಂಡ ಮುಟ್ಟಿದ ಕೈನ. ನೀನು ನನ್ಗಿಂತ ಟೈಟ್ ಆಗ್ಬಿಟ್ಟಿದ್ಯಾ. ಬಾಯಲ್ಲಿ ಎಬ್ಬಲ ಮಾತ್ರ ಬಾಯಿಗೆ ಹಾಕ್ತೀನಿ. ಕಿಕ್ಕು ಇಳಿಯುತ್ತೆ, ವಾಸನೆನೂ ಹೊಟ್ಟಾಗುತ್ತೆ. ವಾಸನೆ ಹೊಂಟಾಗ್ತದ. ಹುಚ್ಚ ಕಚ್ಬಿಟ್ಟ. ಲೋ ಸೋಂಬೇರಿ ಮುಂಡೆದೆ. ಏನಮ್ಮ ಅದು ನಿನ್ ತಂಬೂರಿ ರಾಗ? ಶ್ರೀಪಾದಂಗಳವರು ಮಠಕ್ಕೆ ದಯಮಾಡ್ಸಿದಾರಂತೆ. ಪ್ರವಚನ ಇದೆಯಂತೆ. ನೀನು ಬಾರ ಹೋಗೋಣ. ನಾನ್ ಬರಲ್ಲ, ನೀನ್ ಒಬ್ಳೆ ಹೋಗು. ಅಯ್ಯ ನಾಯಿ ಮುಂಡೆದೆ. ಮಠಾಧೀಶ್ವರರು ಬಂದಿದ್ದಾರೆ. ಒಂದೆರಡು ಒಳ್ಳೆ ಮಾತು ಕಿವಿ ಮೇಲೆ ಹಾಕೊಂಡ್ರೆ ಪುಣ್ಯ ಬರುತ್ತೆ ಕಣ. ಆ ಪುಣ್ಯದ ಗಂಟನ್ನ ನೀನ್ ಒಬ್ಳೆ ಗಂಟ ಹಾಕೊಂಡು ಸ್ವರ್ಗಕ್ಕೆ ಹೋಗು. ನಾವಿಲ್ಲೇ ನರಕದಲ್ಲಿ ಸಾಯ್ತೀವಿ. ಸರಿ ಇಲ್ಲೇ ಬಿದ್ದಿರ್ತೀನಿ ಹೋಗು. ಏಟ್ ಬಾಡಿ ತರ ಕಾಲ್ ಕಿಸ್ಕೊಂಡ್ಬಿಟ್ಟವ್ರೆ. ಫಿಟ್ಟಿಂಗು ನಮ್ಮನ್ನೆಲ್ಲ ಬಿಟ್ಟು ಹೊರಟೋದ್ರು. ಕಡೆ ಸಾರಿ ನಿಮ್ಮಪ್ಪನ್ನ ಕಣ್ ತುಂಬಾ ನೋಡ್ಕೊಳಪ್ಪ. ಅಯ್ಯೋ ಇಂಥವ್ರೆಲ್ಲ ಭೂಮಿ ಬಾರ ಹೋದ್ರು ಹೋಗ್ತಾರೆ ಬಿಡಿಯತ್ತೆ. ಯಾಕೋ ಗೊಬ್ಬರ ಹೊಡಿತೈತೆ ಕಣೋ. ಅದೇನು ನೋಡ. ನಮ್ಮನ್ನೆಲ್ಲ ಬಿಟ್ಟು ಹೊರಟೋದ್ರಲ್ಲ ಮಾವ. ನೀವೆಲ್ಲ ಯಾವಾಗ ಬಂದ್ರಯ್ಯ? ಅಯ್ಯೋ ಎಡ ಎತ್ ಕೂತಿದ್ಯಲ್ಲಪ್ಪ. ಬಾಯಿ ಮುಚ್ಚೋ ಅಮ್ಮಂಗಲ ಮುಂಡದೆ. ಮಲಗಿದ್ದವನನ್ನ ಹೆಣ ಅಂತೀಯ? ಅಯ್ಯೋ ಮಾವಯ್ಯ, ವೈಕುಂಠ ನೀವು ಸತ್ತೋದ್ರಿ ಅಂತ ಟೆಲಿಗ್ರಾಮ್ ಕೊಟ್ಟಿದ್ದ. ಏನ್ ಅನಾಹುತ ಮಾಡಿದ್ಯೋ ಪಾಪ ಮುಂಡೆ ಮಗನೇ? ಇರಪ್ಪ ಯಾಕೆ ಅಂತ ಹೇಳ್ತೀನಿ. ತಾವೆಲ್ಲ ಹೋಗಿ ಚೆನ್ನಾಗಿ ತಗೊಳ್ಳಿ ಹೋಗಿ. ಪಿತ್ತಾಜಿ ಅವತ್ತು 500 ರೂಪಾಯಿ ಕೇಳಿದ್ಕೆ ನಿನ್ ಕಣ್ಣಲ್ಲಿ ರಕ್ತ ಬಂತು. ಈಗ 1.5 ಮಣ ಸಂಬಂಧಿಕರು ಬಂದಿದ್ದಾರೆ. ಎಲ್ಲೆಲ್ಲಿಂದ ರಕ್ತ ಬರುತ್ತೋ? ಅಯ್ಯೋ ಪಾಪೆ ಮುಂಡೆ ಮಗನೇ, ಎಂತ ಫಿಟ್ಟಿಂಗ್ ತಂದಿಟ್ಬಿಟ್ಯೋ. ಅದ್ರಲ್ಲೂ ನಮ್ ಸಂಬಂಧಿಕರಂತೂ ಇದ್ರಲ್ಲಿ ಎತ್ತಿದ ಕೈ ತಿಥಿ ಮಾಡಿಸಿ ಕೂಡಿಟ್ಟ ಹಣನೆಲ್ಲ ನಮ್ಮ ಅಮ್ಮನ ತಲೆ ಹಾಗೆ ನುಣ್ಣಿ ಮಾಡ್ಬಿಟ್ಯಲ್ಲೋ.